ಅವ್ರು ಬಿಗ್ ಬಾಸ್ ಕಂಟೆಸ್ಟೆಂಟ್ ಇದ್ದಾರೆ, ಅವ್ರನ್ನ ಮೀಟ್ ಮಾಡ್ಬೇಕು. ಹೋಗ್ತಿರೋದು ಮಂಗಳೂರಿಗೆ. ಸಂಜೆದು ನಂದು ಫ್ರೆಂಡ್ಶಿಪ್ ನ ಪ್ರೂವ್ ಮಾಡೋ ಟೈಮ್. ನಂಗೆ ಊಟನೇ ಬೇಡ. ಇವನು ಸಂಜೆ ಇದನ್ನಲ್ಲ, ಇವನು ಒಂದು ಕಡೆ ನಿಲ್ಸಿ ಬಿರಿಯಾನಿ ತಿಂತ. ಇದು ಕಾಶ್ಮೀರು, ಇಲ್ಲಿಂದ ಇಲ್ಲಿ ಆಚೆ ಬಂದ್ರೆ ಮಂಗಳೂರು. ಎಂತ ಅಪ್ಪ ಅಮ್ಮಂಗ್ ನಾವು ಉಟ್ಬಿಟ್ವು. Okay, let's go. ಹಾಯ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್ ಇವತ್ತಿನ ವ್ಲಾಗು ನಾನು ಕಾರಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಮಾಡ್ತೀನಿ, ಯಾಕಂದ್ರೆ ಸ್ವಲ್ಪ ಟೈಮ್ ತೊಗೊಳ್ತಾ ಇದ್ದೆ. ಮಂಗಳೂರಿಗೆ ಹೊರಟಿದ್ದೀವಿ. ಹೊರಡೋ ಗ್ಯಾಪಲ್ಲಿ ನಾವು ತಿನ್ಕೊಂಡು ಹೋಗೋಣ ಅಂತೇಳಿ ನಿಲ್ಸಿದ್ದೀವಿ. ಇನ್ನೂ ಬೆಂಗಳೂರೇ ದಾಟಿಲ್ಲ, ಈಗ ಯಶವಂತಪುರ ದಾಟಿದ್ದೀವಿ ಅಷ್ಟೇ. ನಮ್ಮ ಮನೆಯಿಂದ ಒಂದು 20 ಕಿಲೋಮೀಟ್ರು ಬಂದಿದ್ದೀವಿ. ನೋಡಿ ನನ್ನ ಕೈ ಇಲ್ಲಿ ಇಟ್ಟಿದ್ದು ಎಷ್ಟು ಧೂಳಿದೆ ನನ್ನ ಕಾರಲ್ಲಿ. ವಾಶ್ ಆಗಿರೋ ಕಾರು ಎಷ್ಟು ಧೂಳಿದೆ ನೋಡಿ. ಸೊ ಬನ್ನಿ, ಎಲ್ಲ ಹೋಗ್ತಾ ಇದ್ದೀವಿ ಈಗ ತಿನ್ನಕ್ಕೆ. ಯಾರ್ಯಾರು ಬಂದಿದ್ದಾರೆ ಏನು ಕತೆ ಎಲ್ಲ ಹೇಳ್ತೀನಿ. ಲೆಟ್ಸ್ ಗೋ. ಸೊ ನಾವು ಹೋಗ್ತಿರೋದು ಮಂಗಳೂರಿಗೆ, ಇವ್ರ ಊರಿಗೆ. ಮನೀಶ್, ನಮ್ಮ ಟುಮ್ ಇದ್ದಾನೆ, ನಮ್ಮ ಸಿ ಇದ್ದಾರೆ. ಪೂಜಾ ಅವರು ಫಸ್ಟ್ ಟೈಮ್ ಇದು ಟ್ರಿಪ್ಪಿಗೆ ಬರ್ತಾರೆ. ತುಂಬ ಅವ್ರು ತಿಂಗಳಾದ್ಮೇಲೆ ಅನ್ಸುತ್ತಲ್ಲ, ತುಂಬ ತಿಂಗಳಾದ್ಮೇಲೆ. ನಮ್ಮ ಅಪ್ಪ ಇದ್ದಾರೆ, ನಮ್ಮ ಅಮ್ಮ ಇದ್ದಾರೆ, ಕಾವ್ಯ ಅವ್ರು ಇದ್ದಾರೆ. ಯಾರು ಮಧ್ಯಾಹ್ನದಿಂದ ಊಟನೇ ಮಾಡಿಲ್ಲ ಅನ್ಸುತ್ತಲ್ಲ, ಯಾರು ತಿನ್ನಿಲ್ಲ. ಅದಕ್ಕೆ ಯಾರಿಗೂ ಎನರ್ಜಿ ಇಲ್ಲ. ಫಸ್ಟ್ ಅವ್ರು ತಿನ್ಬಿಟ್ಟು ಎಲ್ಲ ಎನರ್ಜಿಲಿ ಇರ್ತೀವಿ. ಸೊ ಈಗ 2 ಕಾರಲ್ಲಿ ಬಂದಿರೋದು, ಒಂದು ಪ್ರಶಾಂತ್ ಅಣ್ಣ ಕಾರು, ಒಂದು ನಮ್ಮ ಕಾರು. ನಿಮ್ಗೆ ತೋರಿಸ್ತೀನಿಲ್ಲ, ಊಟ ಮುಗಿದ್ಮೇಲೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಬನ್ನಿ, ಫಸ್ಟು ಊಟ ಎಂಜಾಯ್ ಮಾಡೋಣ. ಹೋಟೆಲ್ಗೆ ಬಂದು ಊಟ ಬರೋವರೆಗೂ ಗ್ಯಾಪಲ್ಲಿ ಎಂಟರ್ಟೈನ್ಮೆಂಟಿಗೋಸ್ಕರ ತಿಂತವನೆ. ಮೆಲ್ಟ್ ಆಗಿರೋ ಬೇಡ, ಫ್ರಿಜ್ಜಲ್ಲಿ ಇಡ್ಸೋಣ ಕೊಡು. ನೀವು ಏನ್ ಬೇಕಾದ್ರೆ ಕೆಟ್ಕಡ್ದಾಗ ಹಾಕಲ್ರಿ, ನನ್ಗೆ ಏನು ಬೇಜಾರಿಲ್ಲ, ನನಗೆ ಓದಕ್ ಬರಲ್ಲ. ಗೈಸ್ ಡಯಟ್ ಮಾಡ್ತಿರೋ, ಏನ್ ಎತ್ಕೊಂಡ? ಫಸ್ಟ್ ಏನ್ ಎತ್ಕೊಂಡ ನೋಡಿ. ದಿನ ಮಾಡ್ತಾ ಇದೆಯಲ್ಲ ಚೇಟುಲೆ. ನಮ್ದಂಗೆಲ್ಲ ಗೈಸ್, ಹೊಟ್ಟೆ ಬಂದ್ಬಿಟ್ಟಿದೆ, ಕಮ್ಮಿ ಆಗಲಿ ಅಂತ ದೇವ್ರ ಹತ್ರ ಬೇಡ್ಕೊತಾ ಇದ್ದೀನಿ. ಇಡ್ಲಿ ವಡೆ ಅಣ್ಣಂದು, ಮದ್ದೂರು ವಡೆ ಎಲ್ರಿಗೂ. ಗೈಸ್ ಇವಾಗ ಸಂಜೆದು ನಂದು ಫ್ರೆಂಡ್ಶಿಪ್ನ ಪ್ರೂವ್ ಮಾಡೋ ಟೈಮ್. ಸಂಜಯ್, ನನಗೆ ಕೆಮ್ಮು ಬರ್ತಾ ಇರುತ್ತೆ, ಪೂಜೆಗೂ ಕೆಮ್ಮು ಬರ್ತಾ ಇರುತ್ತೆ. ನಿನ್ನ ಮುಂದೆ ಒಂದು ನೀರು ಬಾಟ್ಲ್ ಇರುತ್ತೆ. ನಾವು ನೀರು ಕೊಡು ಅಂದ್ರೆ ಯಾರಿಗೆ ಫಸ್ಟ್ ಕೊಡ್ತೀಯಾ? ಇಬ್ರು ಸಾಯ್ಲಿ. ನೀನೇನ್ ಮಾಡ್ತೀಯಾ? ನಿನ್ ಗರ್ಲ್ ಫ್ರೆಂಡ್ ಒಂದ್ ಕಡೆ ನೀರ್ ಕೇಳ್ತಿದ್ರೆ, ನಾನು ಒಂದ್ ಕಡೆ ಕೇಳ್ತಿದ್ರೆ ಏನ್ ಮಾಡ್ತೀಯಾ? ನೋಡಲೇ ಹಿಂಗ್ ಇಟ್ಕೊಂಡು ಹೇಳ್ತಾವ್ ಕಣ. ಅವ್ರದ್ದು ಮಸಾಲೆ ದೋಸೆ, ಅಪ್ಪದು ಸೆಟ್ ದೋಸೆ, ಅಂದ್ರೆ ನೂಡಲ್ಸ್ ಇನ್ನೂ ಬಂದಿಲ್ಲ. ಬ್ಯಾಟ್ರಿ ಆಫ್ ಆಗುತ್ತೆಪ್ಪ, ಹಾಳಾಗುತ್ತೆಪ್ಪ. ನಾನು ಬೇಗ ಅಂತೀನಿ, ಯಾಕಂದ್ರೆ ರೆಸಾರ್ಟ್ ಬುಕ್ ಮಾಡ್ಬಿಟ್ಟಿದ್ದೀವಿ. ನಾವು ಲೇಟ್ ನೈಟ್ಗೆ ಹೋದ್ರೆ ಪಾಯಿಂಟ್ ಇಲ್ಲ ರೆಸಾರ್ಟ್ಗೆ ಹೋಗಿ. ಅದಕ್ಕೆ ಬೇಗ ಸ್ವಲ್ಪ 8 ಗಂಟೆ 9 ಗಂಟೆ ಯಾರು ರೀಚ್ ಆದ್ರೆ ಹೋಗ್ಬೋದು ಅನ್ಕೊಂಡಿದ್ವಿ. ಬಟ್ 8-9 ಗಂಟೆಗೆ ಹೋಗಲ್ಲ. ಗೊತ್ತು ಇಲ್ಲ ಎಷ್ಟು ಟೈಮು? 8 ಗಂಟೆ ಟೈಮು. ಇಲ್ಲೆಷ್ಟು ಟೈಮು? 8. ನಾನೇನು ಅಂದೆ 12 ಗಂಟೆಗೆ ಹೋಗ್ಬಿಡ್ತೀವಿ ಅಂತ. ಅಯ್ಯೋ, 8 ಗಂಟೆಗಿನ ಅರ್ಧ ಗಂಟೆ ಇದೆ. ಬೇಗ 5 ನಿಮಿಷದಲ್ಲಿ ತಿನ್ಬೇಕು. ಸಿನ್ನಿಯಟ್ ಮಸಾಲೆ ದೋಸೆ ಬಂತು, ಟುಮ್ ಬಂದು, ಮನೀಶ್ ಒಂದು. ಬರೋಣ ಸೈಲ್ ತಿನ್ಬೋದಾ? ನೂಡಲ್ಸ್ ಬಂತು, ಎಲ್ಲಾರ್ದು ಮುಗಿದ್ಮೇಲೆ ಬಂದಿದೆ. ಅದರಲ್ಲೂ ಎಣ್ಣೆ ಜಾಸ್ತಿ, ಸ್ವಲ್ಪ ತಿಂದು ಹೋಗ್ಬಿಡ. ದಾಲ್ ಕಿಚಡಿಯಲ್ಲಿ ಎಲ್ಲಿದೆ ನೊಣ ಒಂದು ಸಿಕ್ಕಿದೆ ಗೈಸ್. ನಾನು ಸತ್ತೋಯ್ತೀನಿ ಕಣಣ್ಣ, ಅಣ್ಣ ನನ್ನ ಕೈಲಾಯ್ತಾ ಇಲ್ಲ. ಈಗ ತಿನ್ನದ ಬಿಡದ ಅಂತ ಅರ್ಥ ಆಗ್ತಿಲ್ಲ ಗೈಸ್. ಚಿಕನೇ ತಿಂತಿಲ್ಲ, ಒಂದ್ ನೊಣ, ಚಿಕ್ಕ ನೊಣ ಏನಾಗ್ಬಿಡುತ್ತೆ. ಬಾಯಿಗೆ ಬಂತು ಒಂದು ಗಿಡಕ್ಕೆ ಒಂದು ತಿನ್ನಿ ಅಂತ ಹೇಳಿದೆ. ಕಿವಿ ಹೇಳ್ತೀನಿ, ರಿಯಾಕ್ಷನ್ ಕೊಡು ಬಾಯಿಗೆ. ನೀನ್ ತಿಂದಿದ್ದು ಊಟನೇ ಅಲ್ವಾ? ಕಿಚಡಿ, ದಾಲ್ ಕಿಚಡಿಯಲ್ಲಿ ಸಿಕ್ಕಿದ್ದು. ನಂಗೆ ಊಟನೇ ಬೇಡ. ನೂಡಲ್ಸಲ್ಲಿ ಎಣ್ಣೆ ನೂಡಲ್ಸ್ ಇದೆಯಾ ಅರ್ಥ ಆಗ್ತಿಲ್ಲ. ನನಗಂತೂ ಊಟ ನಿಜವಾಗ್ಲೂ ಇಷ್ಟ ಆಗಿಲ್ಲ. ಇಲ್ಲಿ ಊಟ ಆಗುತ್ತೆ. ನಿಂಗೆ ಇಷ್ಟ ಆಯ್ತಾ ಊಟ? ನಾವು ಹೇಳಿದ್ವಿ, ನಾನು ಸಾಯಿಲ್ ಹೇಳಿದ್ವಿ ಗೈಸ್, ಎಲ್ಲರೂ ಬೇರೆ ನಾನ್ ವೆಜ್ ಹೋಟ್ಲು ನಿಲ್ಸೋಣ ಚೆನ್ನಾಗಿರೋದು ನಿಲ್ಸೋಣ ಅಂತ. ಇವನು ಸಂಜೆ ಇದನ್ನಲ್ಲ, ಅನ್ನೋ ಥರ ಆಡ್ದ. ಈಗ ತಿನ್ನಪ್ಪ, ನೂಡಲ್ಸ್ ತಿನ್ನೋ ನೂಡಲ್ಸ್ ತಿನ್ನಲ್ಲ. ಈಗ ನಾನು ಇವನು ಒಂದು ಕಡೆ ನಿಲ್ಸಿ ಬಿರಿಯಾನಿ ತಿಂತೀನಿ. ಸಾರಿ, ನಾನು ಒಬ್ಬನೇ ಬಿರಿಯಾನಿ ತಿಂತೀನಿ. ಆಯ್ತು,
ನಾನು ಇವನು ಇಬ್ಬರೇ ಬಿರಿಯಾನಿ ತಿಂತೀವಿ. ಅವ್ನು ನಮ್ಮನ್ನ ನೋಡ್ತಾ ಇರಬೇಕು, ಉರ್ಕೋತಾ ಇರಬೇಕು, ನೋಡ್ತಾ ಇರಬೇಕು, ಉರ್ಕೋತಾ ಇರಬೇಕು, ನೋಡ್ತಾ ಇರಬೇಕು. ಅವ್ನು ಮಾಡಿದ ತಪ್ಪಲ್ಲ, ಮೋಸ ಅಲ್ಲ ಕಣ. ನಾನೇನ್ ಮಾಡಿ ಮೋಸ? ನೀನೇನು ಪೂಜಾ ಮೋಸ ಮಾಡಿಲ್ವಾ? ಸುಮ್ಮನೆ ಇವ್ರು ಒಂದು ಕಾರಲ್ಲಿ ಬರ್ತಿದ್ದಾರೆ. ಲೇ ಪೂಜಾ ಅವರೇ, ನನ್ನ ಮಗ ನಮ್ಮ ಹತ್ರ ಬರ್ತಾನೆ ಇಲ್ಲ. ಪೂಜಾ ಅವ್ರು ಬಂದ್ಮೇಲೆ ಅಪ್ಪ ಬೈತಾರಪ್ಪ. ಅತ್ತಪ್ಪ ಪೂಜಾ ಅವ್ರ ಪಕ್ಕನೇ ಕೂತ್ಕೋ, ನಡ್ರಿ ಅವ್ರ ದೂರ ಮಾಡಿದ್ರೆ ಬೈತಾರೆ. ಕೊನೆಗೆ ನಾನು ನನ್ನ ತಮ್ಮನೇ ಹೋಗೋ ಥರ ಆಯ್ತು. ಬೇಜಾರು ನೋಡಿ ಗೈಸ್, ಹಿಂಗ್ ಹೋಗ್ಬೇಕು ಟ್ರಿಪ್ ಅಂದ್ರೆ ಆರಾಮಾಗಿ ಅಲ್ವಾ? ಹಿಂಗೆ ಇಷ್ಟು ಜನ ಕೂತ್ಕೊಂಡು ಆರಾಮಾಗಿ ಹೋಗ್ಬೇಕು. ಅದಕ್ಕೆ ನಾನು 2 ಗಾಡಿ ತೊಗೊಂಬಿಟ್ಟೆ ಸರಿ. ಫ್ಯೂಲ್ ಜಾಸ್ತಿ ಆದ್ರೂ ಪರವಾಗಿಲ್ಲ, ಕಂಫರ್ಟೇಬಲ್ ಆಗಿ ಹೋಗೋಣ ಎಲ್ಲರೂ ಅಂತ. ಎಲ್ಲಾರು ಒಂದ್ರಲ್ಲಿ ತುಂಬಿಸ್ಕೊಂಡು, ಲಗೇಜು ತುಂಬಿಸ್ಕೊಂಡು ಕರೆಕ್ಟ್ ಆಗಿ 8 ಗಂಟೆಗೆ ಹೊರಟಿದ್ದೀವಿ. ಕರೆಕ್ಟಾಗಿ ಮಳೆ ಸಾಂಗ್ ಹಾಕೊಂಡು ತುಂಬು ಮಳೆ ಬರಕ್ ಸ್ಟಾರ್ಟ್ ಆಯ್ತು. ಕಾರ್ದು ಸನ್ ರೂಫ್ ಬೇರೆ ವರ್ಕ್ ಆಗ್ತಿಲ್ಲ ಗೈಸ್. ಓಪನ್ ಆಗ್ಬಿಡ್ಬೇಕು. ಆಗಲ್ಲ ಸರ್ವಿಸ್ ಮಾಡಿಸ್ಬೇಕೇನೋ. ನೀವು ಕೂತಿದ್ದೀರಲ್ವ ಕಾರಲ್ಲಿ, ಕಾರ್ ವೇಟ್ ಜಾಸ್ತಿ ಆಗಿ ಓಪನ್ ಆಗ್ತಲ್ಲ ಗೈಸ್. ಇನ್ನೂ ಅರ್ಧನೂ ರೀಚ್ ಆಗಿಲ್ಲ, ಇನ್ನು 200 ಕಿಲೋಮೀಟರ್ ಇದೆ. ಸೊ ತುಂಬ ಒಬ್ಬನೇ ಓಡಿಸ್ತೇನೆ ನಾನು ಕೊಟ್ಟಿಲ್ಲ ಅವನು. ಅದಕ್ಕೆ ನಮ್ಮ ಸಂಜು ಓಡಿಸ್ತೀನಿ ಅಂತ ಬರ್ತಾ ಇದ್ದಾನೆ. ಸೊ ಅವರು ನಮ್ಮಿಂದ ಇನ್ನೂ 30 ಕಿಲೋಮೀಟ್ರ್ ಹಿಂದೆ ಇದ್ದಾರೆ. ಅದಕ್ಕೆ ಒಂದು ಕಡೆ ಟೀ ಅಂಗಡಿ ಇತ್ತು, ಇಲ್ಲಿ ನಿಲ್ಲಿಸಿ ಸೌತೆಕಾಯಿ ತಿಂತಾ ಇದ್ದೀವಿ ನೋಡಿ. ವಿ ವಾಂಟೆಡ್ ಸಮ್ ಫೈಬರ್ ಗೈಸ್, ಫೈಬರ್. ಇದು ಹೋಗೋಷ್ಟರಲ್ಲಿ 2 ಗಂಟೆ 3 ಗಂಟೆ ಆಗುತ್ತೆ. ಇನ್ನೂ 100 ಕಿಲೋಮೀಟ್ರು ಸಕಲೇಶ್ಪುರ ರೀಚ್ ಆಗಿಲ್ಲ ಅಂತ ನಾವು. ಏನು ಸೌತೆಕಾಯಿ ನಾವು ಯಾವ ಈ ಕಲರ್ ಇದೆ? ಅದಕ್ಕೆ ನಾನು ಡೌಟ್ ಆಗೋ ಸೌತೆಕಾಯಿ ಅಂತ ಕೇಳಿದೆ. ಹೊಸ ಕಲರ್ ಬರ್ತೈತಪ್ಪ. ಹಲಸಿನ ಹಣ್ಣು ನೋಡಿ, ಹಲಸಿನ ಹಣ್ಣು ಸೀಸನ್ ಇದು. ಹಲಸಿನ ಹಣ್ಣು ಸೀಸನ್ನ ನೋಡಿ ಗೈಸ್. ವಾವ್ ಗೈಸ್, ಫೈನಲಿ ಹೊರಟ್ವಿ ನಾವು. ಈಗ ಟೀ ಬ್ರೇಕ್ ತೊಗೊಂಡು, ಟೀನೇ ಕುಡ್ದಿಲ್ಲ ಆದರೆ. ಟುಮ್ ಈಗ ಆ ಕಾರಲ್ಲಿದ್ದಾನೆ, ನಮ್ಮ ಸಿ ಈ ಕಾರಿಗೆ ಬಂದಿದ್ದಾನೆ. ನಮ್ಮಮ್ಮ ಸೌಂಡ್ ಮೇಲೆ ಸೌಂಡ್ ಮಾಡ್ತವ್ರೆ. ಗಾಬರಿ ಆಗೋಯ್ತು ಒಂದು ಸೆಕೆಂಡ್ ಅಂದ್ರು, ಒಂದು ಸೆಕೆಂಡ್ ಆಗಲೇ. ಗೈಸ್ ಹೋಗೋಣ, ಇನ್ನೊಂದು 200 ಕಿಲೋಮೀಟರ್ ಇದೆ. ನಮ್ಮ ಎಕ್ಸ್ಯೂವಿಗೆ ಏನಾಗಿದೆ ಗೊತ್ತಿಲ್ಲ, ಫಾಗೇ ಕ್ಲಿಯರ್ ಆಗ್ತಾ ಇಲ್ಲ. ಎಲ್ಲ ಆನ್ ಮಾಡಿಬಿಟ್ಟಿದ್ದೀವಿ ನಾವು, ಈಗ ಆಫ್ ಮಾಡಿದ್ದೇನೆ. ಬಟ್ ಆಗಿಂದ ಅದು ಫಾಗ್ ಕ್ಲಿಯರೇ ಆಗ್ತಾ ಇಲ್ಲ. ಆಚೆ ಕಡೆ ಫುಲ್ ಫಾಗ್ ಆಗಿಬಿಟ್ಟಿದೆ. ಕಾಣ್ತಲ್ಲ ರೋಡು, ಕಮ್ಮಿ ಕಾಣ್ತದೆ ರೋಡ್ ನಮ್ಮ ಸಿಗೆ. ಮೊದಲೇ ಕಾಣಿಸಲ್ಲ ಅವನಿಗೆ. ನಾಗವಲ್ಲಿಯಾಗಿ ಬದಲಾಗ್ತಿರೋದನ್ನ ನೋಡಿ. ಹಂಗೆ ಇದೆ ಅದು ಶೇಪ್ ನೋಡಿ, ಫಾಗ್ದು ಹಂಗೆ ಇದೆ, ಅದು ಹೋಗ್ತಾನೇ ಇಲ್ಲ. ರೋಡ್ ಬೇರೆ ಕಮ್ಮಿ ಕಾಣ್ತಾ ಇದೆ ನಮಗೆ. ಕಾರ್ ಟ್ರಾವೆಲ್ ಎಲ್ಲ ಹಿಂಸೆ ಗೈಸ್, ತುಂಬ ದೂರ ಹೋಗೋಕ್ಕೆ ಆಗಲ್ಲ. ಇಲ್ಲ ಮೇ ಬಿ ನನ್ನ ಕಾರ್ ಸೀಟ್ ಚೇಂಜ್ ಮಾಡಿಸ್ಬೇಕು. ತುಂಬ ಬೆನ್ನೋ ಬರೋಕ್ಕೆ ಸ್ಟಾರ್ಟ್ ಆಗ್ಬಿಟ್ಟಿದೆ. ನಿಂಗೂ ಬರ್ತಾ ಇದೆಯಾ? ಬರುತ್ತೆ ಕಾರಲ್ಲಿ ಬರುತ್ತೆ. ಯಾಕೋ ಸಡನ್ನಾಗಿ ಕಾರ್ದು ಸೀಟ್ಸ್ ತುಂಬ ಪ್ರಾಬ್ಲಮ್ ಆಗ್ತದೆ. ತುಂಬ ಸರಿಯಿಂದ ಮೆನ್ಷನ್ ಮಾಡ್ತಾ ಇದ್ದೀನಿ ನಾನು. ಬಟ್ ನಂಗೆ ಟೈಮ್ ಸಿಗ್ತಲ್ಲ, ಅದನ್ನು ಈ ಕಾರ್ನ ಕೊಟ್ಟು ಒಂದು ಸ್ವಲ್ಪ ದಿನ ಫಿಕ್ಸ್ ಮಾಡ್ಸೋಣ. ಅಂದರೆ ನಾನು ಸೆಕೆಂಡ್ರಿ ಕಾರ್, ಇನ್ನೊಂದು ಕಾರ್ ರೆಡಿ ಆದಮೇಲೆ, ನಾನು ಸ್ಕೋಡಾ ರ್ಯಾಪಿಡೋ ರೆಡಿ ಆದರೆ ಇನ್ನೊಂದು ಕಾರ್ನ ತೊಗೊಂಡ್ರೆ ಅವಾಗ ಹಿಂದೆ 2 ಸೀಟ್ಸ್ನ ತೆಗೆಸ್ಬಿಟ್ಟು ರಿಕ್ಲೈನರ್ ಹಾಕ್ಸ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ದಟ್ ಈ ಕಾರ್ದು ಹಿಂದೆ 2 ರಿಕ್ಲೈನರು ಮತ್ತು ಈ ಸೀಟು ಒಂಚೂರು ಇನ್ನೊಂದು ಕಂಫರ್ಟೇಬಲ್ ಸೀಟ್ ಹಾಕ್ಸಿ ಆಮೇಲೆ ಹಿಂದೆ ಆರಾಮಾಗಿ ಕೂರೋ ಥರ ಮಾಡ್ಕೋಬೇಕು ಅಂತ. ಬಟ್ ನೋಡೋಣ ಅದೇನಾದ್ರು ಆಗುತ್ತಾ, ಏನು ಕತೆ ಅಂತ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ನೋಡ್ತಾ ಇದ್ದೀನಿ ಬಿಸ್ಕೆಟ್ ಬರ್ತಲ್ಲ ಕಣ ಮಾಡ. ಬರ್ತಲ್ಲ ಕಣ ಬಸ್ಸು ಇನ್ನತ್ರ ರೋಲ್ಸ್ ರಂಗ್ರಸ್ ರೋಲ್ಸ್ ಹೈಡ್ ಆ್ಯಂಡ್ ಸಿಕ್ ಇದು ಸೀಕ್ರೆಟ್ ಆಫ್ ಸಂಜಯ್ ಡ್ರೈವಿಂಗ್ಗೆ ಅವ್ನ ಸೀಕ್ರೆಟು ಹೈಡ್ ಆ್ಯಂಡ್ ಸಿಕ್ ಗೈಸ್. ಹೈಡ್ ಆ್ಯಂಡ್ ಸಿಕ್ ಇಸ್ ಸೀಕ್ರೆಟ್ ಆಫ್ ಕಣ್ಣೆ ಮುಚ್ಚೆ. ಸಂಜಯ್ ಎಂಥ ಬಿಸ್ಕೆಟ್ ಅದು ಅವಾಗ. ಬಿಸ್ಕೆಟ್ ಅಲ್ಲೇ ಎಕ್ಸ್ಪೆನ್ಸಿವ್ ಬಿಸ್ಕೆಟ್ ನಮ್ಗದು, ರಾಯಲ್ ಬಿಸ್ಕೆಟ್ ಅದು. ಪಾರ್ಲೇಜಿ ಎಲ್ಲ ಓಕೆ, ಸನ್ಫಿಸ್ಟ್ ಎಲ್ಲ ಓಕೆ, ಡಾರ್ಕ್ ಫ್ಯಾಂಟ್ಸಿ ಓಕೆ, ಡಾರ್ಕ್ ಫ್ಯಾಂಟ್ಸಿ ಟಾಪ್ ಅಲ್ಲ, ಹೈಡ್ ಆ್ಯಂಡ್ ಸಿಕ್ ಓಕೆ, ಡಾರ್ಕ್ ಫ್ಯಾಂಟ್ಸಿ ಟಾಪ್. ಇವಾಗ ಅದೆಲ್ಲಾನು ಓಕೆ ಹೈಡ್ ಆ್ಯಂಡ್ ಸಿಕ್ ಫ್ಲೇವರ್ದೆ ಸೇಮ್ ಬಿಸ್ಕೆಟ್ ಕಮ್ಮಿ ಪ್ರೈಸ್ಗೆ ಹ್ಯಾಪಿ ಅಂತ ಸ್ಟಾರ್ಟ್ ಆಯಿತು. ಅದು ನೆವ್ವಿ ತಿಂತಾಯಿದ್ದೆ ನಾನು, ನೀರಲ್ಲಿ ಅದ್ಬಿಟ್ಟು ತಿಂತಿದ್ದೆ. ತಗದಾಗಿರೋದು. ನಿಮ್ದವ್ರು ಬಿಸ್ಕೆಟ್ ಬ್ರ್ಯಾಂಡ್ ನೆನಪಿದ್ರೆ ನೀವು ಯಾವ್ದು ಜಾಸ್ತಿ ತಿಂತಾ ಇದ್ದೀರಿ ಕಾಮೆಂಟ್ ಹಾಕಿ ನೋಡೋಣ. ಯಾಕೆ ಓಡಿಸ್ಬೇಕಾ?
ಅಲ್ಲ ಮತ್ತೆ ಅದು ಫಾಗ್ ಹೋಗ್ತಲ್ಲ. ಫಾಗ್ ಹೋಗ್ತಿಲ್ಲ ಅಂದ್ರೆ ಗಾಡಿ ಸೈಡ್ಗೆ ಹಾಕಿರೋ ಹೋಗುತ್ತಾ? ಹಾಂ ಇಲ್ಲೊತ್ತರ ಅಲ್ಲೇನೋ ವೈಪರ್ ಬಂತು. ಎಲ್ಲ ಹೊತ್ತಂದ್ರೆ ಈ ಕಾನ್ ಅಂದ್ರೇನು ನೋಡಿ. ಇಷ್ಟು ವರ್ಷದಿಂದ ಈ ಕಾರ್ ಓಡಿಸ್ತಾವನೆ, ಇವನಿಗೆ A to Z ABCD ಏನೂ ಗೊತ್ತಿಲ್ಲ ಈ ಕಾರ್ದು. ಶೇಮ್ ಆಫ್ ಯು ಸಂಜಯ್, ಶೇಮ್ ಆಫ್ ಯು. ನನಗಂತೂ ಏನೂ ಗೊತ್ತಿಲ್ಲ. ಶೇಮ್ ಆನ್ ನೀನು. ನನಗೆ ಸ್ಟೇರಿಂಗು ಬ್ರೇಕು ಕ್ಲಚ್ ಬಿಟ್ರೆ, ಹಾಳಾಕಕ್ಕೆ ಹೆಂಗೆ ಕನೆಕ್ಟ್ ಮಾಡಬೇಕು ಬಿಟ್ರೆ ಬೇರೇನೂ ಗೊತ್ತಿಲ್ಲ. ಗಾಡಿ ಆನ್ ಇದೆ ಅಂತ ಹೇಳ್ತಾನೆ ಗೈಸ್, ಆಫ್ ಆಗಿರೋ ಗಾಡಿನ. ಟೈಮ್ ಬಂದು ಎಷ್ಟು ವರ್ಷ ಅದಕ್ಕೆ ಟೈಮ್ 11:16. ಯೂಟ್ಯೂಬಲ್ಲಿ ಹಾಕ್ಬಿಟ್ಟು ನೋಡ್ತಾ ಇದ್ದೀವಿ ಫಾಗ್ ಹೆಂಗೆ ಕ್ಲಿಯರ್ ಮಾಡೋದು ಅಂತ ಮಧ್ಯ ರೋಡಲ್ಲಿ ಹಾಕ್ಬಿಟ್ಟು. ಏನೋ ಪ್ರಾಬ್ಲಮ್ ಆಗಿದೆ ಅಂತ ಗೈಸ್. ನಮ್ಮ ಕಾರಲ್ಲಿ ಇದು ವರ್ಕ್ ಆಗ್ತಿಲ್ಲ. ಈ ಬಟನ್ ವರ್ಕ್ ಆಗ್ತಿದೆ, ಬಟ್ ಇದು ಆ ಸಿಸ್ಟಮ್ ವರ್ಕ್ ಆಗ್ತಿಲ್ಲ. ಬಿಕಾಸ್ ನೋಡಿ ಆಚೆ ಫಾಗ್ ಹೆಂಗಿದೆ ಹಂಗೆ ಇದೆ. ಯೂಟ್ಯೂಬಲ್ಲಿ ಎಲ್ಲ ಹೇಳ್ತಿರೋದು ಇದು ಹೊತ್ಬಿಟ್ಟು ಆನ್ ಮಾಡಿ ಅಂತ. ಪಾಷಾ ನಾವು ಬೇಗ ಹೋಗಿಲ್ಲ ಅಂದ್ರೆ ಇನ್ನೂ ಜಾಸ್ತಿ ಆಗುತ್ತೆ ಹಿಂಗೆ. ಇದು ಏನು ಮಾಡೋದು? ಸ್ಲೋ ಆಗಿ ಓಡಿಸ್ತೀಯಾ? ಓಡಿಸ್ತೀನಿ, ಓಡಿಸೋದೆಲ್ಲ ಪ್ರಾಬ್ಲಮ್. ಹೋಗ್ತೈತಲ್ಲ, ಹೋಯ್ತಾ? ಹೋಗ್ತಾ ಇದೆಯಾ? ಹಾಂ ಹೋಗ್ತಾ ಇದೆ ಅಂತ ಗೈಸ್. ನೋಡೋಣ ಕ್ಲಿಯರ್ ನೋಡಿ, ಇವಾಗ ಕ್ಲಿಯರ್ ಆಗಿ ಕಾಣ್ತಾ ಇದೆ. ಏನಂದರೆ ಹೀಟರ್ ಹಾಕ್ಬಿಟ್ಟು ಈ ಬಟನ್ ಹೊತ್ಬಿಟ್ಟು AC ಹೊತ್ಬಿಟ್ಟು ಇದನ್ನ ಸ್ವಲ್ಪ ಇಡಬೇಕು. ಇದನ್ನ ನಾನೇ ಫಿಗರ್ ಔಟ್ ಮಾಡಿದೆ. ಅದೇನು ಮುಟ್ಟಕ್ಕೆ ಹೋಗ್ಬೇಡ ನೀನು, ಸುಮ್ಮನೆ ಕೂತ್ಕೊಂಡು. ಇವಾಗ ನೋಡಿ ಫಾಗ್ ಹೋಯ್ತು, ಎಲ್ಲ ಕಮ್ಮಿ ಆಯಿತು ನೋಡಿ. ಹೋಯ್ತು. ಈಗ ಆರಾಮಾಗಿ ಹೋಗ್ಬೋದು ನಾವು. ನಿದ್ದೆ ಗಂಟೆಲ್ಲ ತಿರ್ಸಿಬಿಟ್ರೆ ಇಲ್ಲಿಂದ ಇನ್ನೂ 2 ಅವರ್ ಜರ್ನಿ ಇದೆ ಗೈಸ್. ಬ್ಯಾಕ್ ಎಲ್ಲ ನೋವು ಶುರುವಾಗಿದೆ. ನೋಡೋಣ ಬನ್ನಿ ಏನಾಗುತ್ತೆ ಅಂತ. ಗೈಸ್ ಫೈನಲಿ ನಾವು ಸಮ್ಮರ್ ಸ್ಯಾಂಡ್ಸ್ ರೆಸಾರ್ಟ್ ಒಳಗೆ ಹೋಗ್ತಾ ಇದೀವಿ. ನಾನಂತೂ ಒಳ್ಳೆ ಡೀಪ್ ಸ್ಲೀಪಲ್ಲಿದ್ದೆ. ಎತ್ಬಿಟ್ಟೆ ಮಧ್ಯದಲ್ಲಿ. ಹೋಗಿ ಮಲ್ಕೊಂಡ್ರೆ ಸಾಕು ಗೈಸ್, ನಿದ್ದೆ ಬರ್ತದೆ ಫುಲ್. ನೋಡಿ ಗೈಸ್, ನಮಗೆ ನಾಯಿ ಕರ್ಕೊಂಡು ಹೋಗ್ತಾ ಇದೆ ಇಲ್ಲಿ ಅಂತ. ನೋಡಿ ಇದೆ ನಮ್ಮ ಜಾಗ. ನಮ್ಮ ಚಂದ್ರ ಬಂದು ಆಲ್ರೆಡಿ ಒಳಗಿದ್ದಾನೆ. ಸೊ ನಾವೆಲ್ಲ ಫ್ಲಿಪ್ ಆಗ್ಬಿಟ್ವಿ. ಆಲ್ರೆಡಿ ಒಬ್ರು ಬಂದಿದ್ದಾರೆ ಅಂದ್ರೆ ನಾವು ಯಾರು ಬಂದೇ ಇರಲ್ಲ ಅಂತ. ತಣ್ಣಗೆ AC ಹಾಕೊಂಡು ಆರಾಮಾಗಿದೆ. 3 ರೂಮ್ ಇದೆ ಗೈಸ್ ಇಲ್ಲಿ. ನಾವು ಗಾಬರಿ ಆಗ್ಬಿಟ್ವಿ ಚಂದ್ರ, ಯಾರೋ ಬಂದವ್ರೆ ಆಲ್ರೆಡಿ ಅಂದರು. ರೂಮ್ ನಂಬರ್ 2, ರೂಮ್ ನಂಬರ್ 3 ಎಲ್ಲ ಬೆಳಗ್ಗೆ ಕ್ಲಿಯರಾಗಿ ತೋರಿಸ್ತೀನಿ. ಈಗ ನಿದ್ದೆ ಮಾಡೋಕ್ಕೆ ಹೋಗೋದು. ನಂದು ಈ ಕಡೆ ಕಣ್ಣು ಊದುತ್ತೆ ಪಕ್ಕ ಬೆಳಗ್ಗೆ ಅಷ್ಟರಲ್ಲಿ ನೋಡಿ ಗೈಸ್. ಸೊ ನಾವು ನಾಳೆ ಬೆಳಗ್ಗೆ 10:00 ಇರಬೇಕು. ಕಾರ್ ಡೆಲಿವರಿ ಇದೆ. ಯಾರ್ದು ಅಂದರೆ ನಮ್ಮ ಮನೀಶ್ ಕಾರ್ ತೊಗೋತಾರದು ನಾಳೆ. ಸೊ ಅದಕ್ಕೆ ಅಂತ ನಾವು ಬಂದಿರೋದು ಮೇನ್ ರೀಸನ್ನು. ಅದು ಬಿಟ್ಟರೆ ಅವರು ಬಿಗ್ ಬಾಸ್ ಕಂಟೆಸ್ಟೆಂಟ್ ಇದ್ದಾರೆ, ಅವ್ರನ್ನ ಮೀಟ್ ಮಾಡಬೇಕಿತ್ತು. ಲೆಟ್ಸ್ ಸಿ ಏನಾಗುತ್ತೆ, ಹೇಗಿರುತ್ತೆ ಅಂತ. ಈಗಂತೂ ನಿದ್ದೆ ಬರ್ತಿದೆ. ನನ್ನ ಕಣ್ಣು ಆಲ್ರೆಡಿ ಊದಕ್ಕೆ ಸ್ಟಾರ್ಟ್ ಆಗಿದೆ. ನಿದ್ದೆ ಇಲ್ಲ ಅಂತ ಆ್ಯಂಡ್ ಬಾಡಿ ಹೀಟು ಏನೋ ಗೊತ್ತಿಲ್ಲ, ಚೆಕ್ ಮಾಡಬೇಕದೇನೋ ಅಂತ ಹೋಗ್ಬಿಟ್ಟು ಡಾಕ್ಟ್ರ್ ಹತ್ರ. ಬಟ್ ಹೊಟ್ಟೆ ಹಸುವಾಗಕ್ಕೆ ಸ್ಟಾರ್ಟ್ ಆಗಿದೆ ಈಗ. ಆ್ಯಂಡ್ ಡೋರ್ ಕ್ಲೋಸ್ ಮಾಡ್ರು, ಅದಕ್ಕೆ ಸೊಳ್ಳೆ ಕಣೋ. ಜಾಗ ಚೆನ್ನಾಗಿದೆ, ಬೆಳಗ್ಗೆ ಹೇಗಿರುತ್ತೆ ಗೊತ್ತಿಲ್ಲ. ಬಟ್ ಆಗಲೇ ಹಬೆ ಬಿಸಿ 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 ಫೀಲಿಂಗು. AC ಇಲ್ಲಾಂದರೆ ಇರೋಕ್ಕಾಗಲ್ಲ ಅನ್ನೋ ವೈಬ್ಸ್ ಆಗಲೇ ಸ್ಟಾರ್ಟ್ ಆಗಿಬಿಟ್ಟಿದೆ. ನೋಡೋಣ ಏನಾಗುತ್ತೆ ಅಂತ. ಇವರು ಬಂದರು. ಈಗ ನಾವು 10:00 ಎದ್ದೋಗ್ಬೇಕಂತೆ. ಅಲ್ಲಿರ್ಬೇಕಂತೆ 10:00 ಕಾರ್ ಡೆಲಿವರಿಗೆ. ಹೆಂಗೆ ಹೋಗೋದು ಗೊತ್ತಿಲ್ಲ. ಇವನು ಬೇರೆ ಬಾಂಬ್ ಮೇಲೆ ಬಾಂಬ್ ಆಗ್ತಾನೆ ಸಾಯಿಲು. ಏನು ತಿಂದವನೋ ಗೊತ್ತಿಲ್ಲ. ಅದು ಹೆಗಣ ತಿಂದಷ್ಟು ಸ್ಮೆಲ್ಲು ಬಾಯಿಂದ ಬರ್ತಾಯಿತ್ತು, ಎಲ್ಲಿಂದ ಬರ್ತಾಯಿತ್ತು. ಹೊಟ್ಟೆ ಫುಲ್ ಎಲ್ರಿಗೂ ಹಸುವಾಗ್ತಿದೆ. ಎಲ್ರಿಗೂ ಹಸುವಾಗ್ತಿದೆ ಹೊಟ್ಟೆ. ಬಟ್ ಏನು ಇಲ್ಲ ಇಷ್ಟೊತ್ತಿಗೆ ತಿನ್ನಕ್ಕೆ. ಮಲ್ಗನ ಬನ್ನಿ ಬರೋ. ಇವಾಗ ಏನು ಸಿಗಲ್ಲ. ಗುಡ್ ನೈಟ್. ಫೈನಲಿ 8:00 ಎದ್ದು ಎಲ್ಲರೂ ಕಾಲ್ ಮಾಡಿ ಎಬ್ಬರಿಸಿ ರೆಡಿಯಾಗ ಕೇಳಿದ್ದೀನಿ. ಇವನು ವಾಶ್ರೂಮ್ಗೆ ಹೋಗಿ ಅರ್ಧ ಗಂಟೆ ಆಯಿತು, ಇನ್ನೂ ಬರ್ತಾ ಇಲ್ಲ ಅವ್ನು ಟೊಮ್ಮು. ನೋಡಿ ನಾವಿಲ್ಲಿ ಬಾರ ಆಚೆಲೇ ಏನು ಬಾರ ಆಚೆ. ಇವನು ಎದ್ದ ತಕ್ಷಣ ಫೋನ್ ನೋಡ್ಕೊಂಡು ಕೂತ. ನೋಡಿ ಇದರಲ್ಲಿ ಪೂಜಾ ಪಾಪ ದೇವತೆ ಹುಡುಗಿ ಅಪ್ಪ ಬಗ್ಗೆ ಮಾತಾಡಲ್ಲ. ಸಂಜೆ ಹೋಗ ಬ್ರೇಕ್ಫಾಸ್ಟ್ ಬೇಗ. ರೆಡಿ ಮಾಡಿಟ್ಟಿದ್ದೀನಿ. ಏನು ಅನಿಸ್ತಾ ಇದ್ದೀವಿ ಸಂಜಯ್? ಶೈನ್ ಹೊಡೆದ್ಬಿಟ್ಟು ಅದು ಹುಷಾರು. ಗೈಸ್ ಬೆಳಗ್ಗೆನೆ 8 ಗಂಟೆಗೆ ಎದ್ದು ನಾನು ಎಲ್ರಿಗೂ ಫೋನ್ ಮಾಡಿ ಎಬ್ಬರಿಸಿ ಕೂತಿದ್ದೀನಿ. ಈಗ ಫೋನ್ ಮಾಡ್ಬಿಟ್ಟು ಮನೀಶು ಬೈ ನೀವು 10:00 ಇಲ್ಲಿ ಬಂದರೂ ಓಕೆ ಅಂತ. ಇಷ್ಟು ಹೊಟ್ಟೆ ಹೊರಿಯಲ್ಲ ಚಾ.
ಮಗು ಎದ್ದು ಫೋನ್ ಮಾಡ್ದ. ನಾನೇ ಅಮ್ಮಂಗೆ ಫೋನ್ ಮಾಡಿ ಹೇಳಿದ್ದೆ ಎಲ್ರಿಗೆ ಎಬ್ಬರ್ಸಕ್ಕೆ. ಅಷ್ಟೇ ಮಾಡಿದ್ವಿ. ಒಬ್ಬ ಫೋನ್ ಮಾಡ್ದ. ಎಲ್ರಿಗ್ ನಾನೇ ಎಬ್ಬರ್ಸಿದ್ದು. ನಾನು ಗೈಸ್ ಎಬ್ಬರ್ಸೋದ್ರಲ್ಲಿ ನಾನು ತುಂಬಾ ಸುಳ್ಳು. ಚೆನ್ನಾಗಿ ಎಬ್ಬರಿಸ್ತಾನೆ. ಬಟ್ ನಾನು ಮಲ್ಕೊಂಡಿದ್ದೀನಿ ಇನ್ನು. ಈಗ ಏನೋ ಇದೇ ಹಾಕೊಂಡ್ಬರ್ತೀಯಾ? ಓಸಿ ಸಿಕ್ಕೈತೆ ಅಂತ ನಾನು ಚೇಂಜ್ ಮಾಡ್ಕೋಬೇಕು ಗೈಸ್. ಹೊಸ ಬಟ್ಟೆ ತಗೋಬೇಕಿತ್ತು ಬಟ್ ಇರೋದು ಯಾವ್ದಾದ್ರು ಹಾಕೊಂಡ್ಬಿಡ್ತೀವಿ. ಬನ್ನಿ ನಿಮಗೆ ರೆಸಾರ್ಟ್ ತೋರಿಸ್ಬಿಟ್ಟು ವ್ಲಾಗ್ನ ಎಂಡ್ ಮಾಡೋಣ. ಗೈಸ್ ಇದು ಕಾಶ್ಮೀರು. ಇಲ್ಲಿಂದ ಇಲ್ಲಿ ಆಚೆ ಬಂದ್ರೆ ಮಂಗಳೂರು. ಭಾಷೆ ಇಲ್ಲಿ ನೀನೇ ನೋಡು. ಬಾ ಇಲ್ಲಿ ಒಂದ್ ಕಾಲ್ ಅರ್ಧ ಆಚೆ ಇಡು, ಒಂದ್ ಒಳಗಿಡು. ನೀನೇ ನೋಡು, ಇಡು. ಅಲ್ವಾ? ಆಚೆ ಫುಲ್ಲು ಹಬ್ಬೆ ಗೈಸ್, ಒಳ ಫುಲ್ ತಣ್ಣಗಿದೆ ಎಸಿಗೆ. ಅಬ್ಬಾ ಬನ್ನಿ ರೆಸಾರ್ಟ್ ಹೆಂಗಿದೆ ನೋಡ್ಕೊಂಡ್ ಬರೋಣ. ನಮ್ದು ರೆಸಾರ್ಟ್ ನಂಬರ್ 18. ಗೈಸ್ ಫೈನಲಿ ಎದ್ದು ಫೇಸ್ ವಾಶ್ ಮಾಡಿ ರೆಡಿಯಾಗಿ ಈಗ ಹೋಗ್ಬೇಕು. ಜಿಮ್ಗೆ ಹೋಗೋಕ್ಕಾಗಿಲ್ಲ. ನನ್ನ ಕಣ್ಣನ್ನು ಹೇಳಿದ್ನಲ್ಲ ಊದುತ್ತೆ ಅಂತ, ನೋಡಿ ಊದಿದೆ ಈ ಕಣ್ಣು ನೋಡಿ. ಬನ್ನಿ ಬ್ರೇಕ್ಫಾಸ್ಟ್ಗೆ ಹೋಗ್ತಾ ಇದೀವಿ. ಸೊ ರೆಸಾರ್ಟ್ ತೋರಿಸ್ಬಿಟ್ಟು ವ್ಲಾಗ್ನ ಎಂಡ್ ಮಾಡೋಣ. ಭಾಷಾ ರೆಸಾರ್ಟ್ ತೋರ್ಸೋಣ. ಗೈಸ್ ನಾವು ಅಪ್ಪ ಅಮ್ಮಗೆ ನಾವು ದೊಡ್ಡ ರೂಮ್ ಕೊಡಬೇಕು ಅಂತೇಳಿ ಅವ್ರಿಗೆ ಮೇನ್ ರೂಮ್ ಕೊಟ್ಟಿದ್ದೀವಿ. ಬನ್ನಿ ಇಲ್ಲಿ ನೋಡಿ ಬಾಲ್ಕನಿ ಎಲ್ಲ ಇದೆ ಇವ್ರ ರೂಮಲ್ಲಿ. ಎಲ್ಲಿಗೆ ಹೋಗುತ್ತೆ ಇದು? ಓ ನಮ್ಮ ಕಾರ್ ಹತ್ರ ಡೈರೆಕ್ಟು. ನೈಸ್. ಇನ್ನೂ ಆಚೆ ಹೋಗಿಲ್ಲ ಇವ್ರು, ಈಗಲೇ ಹೇಳ್ತವ್ರಿ ಈ ಮಾತನ್ನ. ಸುತ್ತಾಗಿ ಸ್ಟಾರ್ಟ್ ಮಾಡ್ರಿ ಏನು ಹೇಳ್ತಾರೋ ನೋಡಿ. ಗೈಸ್ ಹೀರೋ ಥರ ಇಲ್ಲ ನಮ್ಮ ಅಪ್ಪ ಇವತ್ತು, ಹೀರೋಯಿನ್ ಥರ ನಮ್ಮ ಅಮ್ಮ ಕಾಣ್ತವ್ರೆ ಅಂತ ಅವ್ರು ಅನ್ಕೊಂಡ್ಬಿಟ್ಟವ್ರೆ. ಬಟ್ ಹೀರೋ ಥರ ನಮ್ಮ ಅಪ್ಪನೇ ಇರೋದು. ಪಪ್ಪ ಹಂಗೆ ಹೀರೋ ಥರ ತಿರ್ಗಿಪ್ಪ ಒಂದ್ಸರಿ. ಒಂದು ವಾಕ್ ಮಾಡಿಪ್ಪ ಅಲ್ಲಿಂದ ಈ ಕಡೆ. ಫ್ಯೂಸ್ ಏನಕ್ಕೆ? ಹಾ ನೀನೆಲ್ಲೋ ನಾನಲ್ಲೇ, ಈ ಜೀವ ನಿನ್ನಲ್ಲೇ. ಎಂತ ಅಪ್ಪ ಅಮ್ಮಂಗೆ ನಾವು ಉಟ್ಬಿಟ್ವೋ. ಗೈಸ್ ನೋಡಿ ಎಲ್ಲ ವಿಲ್ಲಗಳು. ಇಷ್ಟು ದೊಡ್ಡ ಜಾಗ ಇದು. ಇಲ್ಲಿಂದ ಅಲ್ಲೇ ಬೀಚ್. ಬನ್ನಿ ಬೀಚ್ ನೋಡ್ಕೊಂಬರೋಣ. ಬ್ರೇಕ್ಫಾಸ್ಟ್ ಮಾಡ್ಕೊಂಬಿಟ್ಟು ಆಮೇಲೆ ಹೋಗೋಣ. ಬಿಕಾಸ್ ನಾವು ಮತ್ತೆ ಈ ರೆಸಾರ್ಟ್ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ. ಇಲ್ಲಿ ಕಾರ್ ಡೆಲಿವರಿ ಆಗಿದ ತಕ್ಷಣ ನಾವು ಇನ್ನೊಂದು ಕಡೆ ಹೋಗ್ತಾ ಇದೀವಿ. ಅಂದರೆ ಈ ರೆಸಾರ್ಟ್ಗೆಲ್ಲ ಇನ್ನೊಂದು ಒಬ್ಬರನ್ನ ಮೀಟ್ ಮಾಡೋಕ್ಕೆ. ಸೊ ಅದಕ್ಕೆ ಅಂತ ನೋಡ್ಕೊಂಬಿಡೋಣ ಜಾಗನ ಅಂತ. ನಮ್ಮಪ್ಪ ಅದು ನೋಡಿ ಮೋಡ, ಅದು ಬೀಚ್ ಅಲ್ಲ ಅಂತವ್ರೆ. ಏನು ಹೇಳೋಣ ಇವ್ರಿಗೆ? ಬ್ರೇಕ್ಫಾಸ್ಟ್ ಈ ಕಡೆನಾ? ಬ್ರೇಕ್ಫಾಸ್ಟಿಗೆ ಹೋಗ್ತಾ ಇದೀವಿ ಗೈಸ್. ನೋಡಿ ಬ್ರೇಕ್ಫಾಸ್ಟ್ ಮುಗಿಸಿ ಬೇಗ ವಾಪಸ್ ಹೋಗಿ ರೆಡಿಯಾಗಿ ಹೋಗ್ಬೇಕು. ನಾನು ಬಟ್ಟೆ ತಂದಿಲ್ಲ, ಬಟ್ಟೆ ಬೈ ಮಾಡ್ತೀನಾ ಇಲ್ಲ ಅಂದರೆ ತಂದಿರೋದು ಯಾವ್ದಾದ್ರು ಒಂದು ಹಾಕೋತೀನ ನೋಡೋಣ. ಬನ್ನಿ ಎಷ್ಟು ಹತ್ರ ಇದೆ ಬೀಚ್ಗೆ. ಬಟ್ ಈಗ ಸದ್ಯಕ್ಕೆ ಅಷ್ಟು ಬಿಸಿಲು ಫೀಲ್ ಆಗ್ತಾ ಇಲ್ಲ. ನೋಡೋಣ ಏನಾಗುತ್ತೆ. ಬಿಸಿಲು ಮಧ್ಯಾಹ್ನ ಜಾಸ್ತಿ ಆಗುತ್ತೇನೋ ಅಂತ. ಬಟ್ ಇಲ್ಲಿ ಬ್ರೇಕ್ಫಾಸ್ಟು, ಅಲ್ಲೇ ಬೀಚ್. ಬ್ರೇಕ್ಫಾಸ್ಟ್ ದಿನ ಮಾಡ್ತೀವಿ, ಬೀಚ್ ದಿನ ನೋಡಲ್ಲ. ಬನ್ನಿ ಬೀಚ್ಗೆ ಹೋಗಿ ಸ್ವಿಮ್ಮಿಂಗ್ ಇನ್ ದ ಸೀ ಅಟ್ ಯುವರ್ ಓನ್ ರಿಸ್ಕ್ ಅಂತೆ. ರಿಸ್ಕ್ ತಗೊಂಡು ಸ್ವಿಮ್ ಮಾಡಿ ಅಂತ. ಇಲ್ಲಿ ಸ್ಟಾರ್ಟ್ ಆಯ್ತು ಬಿಸಿಲು. ಬರ್ರಿ ಬೀಚ್ ನೋಡ್ಕೊಂಬರೋಣ ಒಂದು ನಿಮಿಷ. ಬ್ರೇಕ್ಫಾಸ್ಟ್ ದಿನ ಮಾಡ್ತೀರಾ, ಬೀಚ್ ದಿನ ನೋಡ್ತೀರಾ? ಸಾಕು, ಇದ್ರ ಮೇಲೆ ನಾನು ಹೋಗೋಕ್ಕಾಗಲ್ಲ, ಚಪ್ಪಲಿ ತೆಗ್ದ್ಬಿಟ್ಟಿದ್ದೀನಿ. ಫಸ್ಟ್ ಫ್ರೂಟ್ಸ್ ಕೊಟ್ಟಿದ್ದಾರೆ, ಫ್ರೂಟ್ಸ್ ತಿನ್ನೋಣ. ತೊಳಿ ತಿನ್ನಿ. ಅಯ್ಯೋ ತಿನ್ನಿ ನಾಚ್ಕೊಬಿಡಿ, ತಿನ್ನಿ. ಭಯ ಬಿದ್ರಾ? ಬ್ರೇಕ್ಫಾಸ್ಟ್ ಇಡ್ಲಿ ದೋಸೆ ಪೂರಿ. ಇಡ್ಲಿ ದೋಸೆ ಪರೋಟ. ನೋಡಿ 4 ಮೊಟ್ಟೆದು ಆಮ್ಲೆಟ್ ಮಾಡಿಸಿದ್ದೀನಿ, ಎಣ್ಣೆ ಕಮ್ಮಿ. ಆಹಾ ಚಂದ್ರ. ಗೈಸ್ ಯಾವುದೋ ಔಟ್ಫಿಟ್ ತಂದಿದ್ದೆ, ಅದನ್ನೇ ಹಾಕೊಂಡ್ಬಿಟ್ಟಿದ್ದೀನಿ. ಈಗ ತಗೊಳಕ್ಕೆ ಟೈಮ್ ಇಲ್ಲ. ಬನ್ನಿ ಗೈಸ್, ಸೊ ಈ ವಿಡಿಯೋನಲ್ಲಿ ಈಗ ಎಂಡ್ ಮಾಡ್ತೀನಿ. ಫೈನಲಿ ಹೊರಟಿದ್ದೀವಿ. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್ ನಾಳೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬೈ ಟೇಕ್ ಕೇರ್. ಸಿ ಯು ಗೈಸ್. ನಾಳೆ ವ್ಲಾಗ್ ನೋಡಿ ಗೈಸ್. ಪದೇ ಮಧ್ಯದಿಂದ ಒಂದು ಮರಿ ನೋಡ್ತಾ ಇದ್ ನೋಡಿ. ಬಾಯ್ ಗೈಸ್. ನಾನು ಯಾವ ಮರಿ ಅಂತ ಹೇಳಲ್ಲ. ಬಾಯ್. ನೀವೇ ಕಾಮೆಂಟ್ ಹಾಕೊಳ್ಳಿ. ನನ್ನ ಜೊತೆಯಲ್ಲಿ ಮೆಲ್ಲ ಸಾಗುತ್ತಲೇ ಏಕೆ ಬಚ್ಚಿ